ಹಲೋ ಗೈಸ್, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನೆನ್ನೆನೇ ಹೇಳಿದ್ದೆ, ನಾನು ಒಂದು ಸ್ಪೆಷಲ್ ಇಂಪಾರ್ಟೆಂಟ್ ತರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಬಟ್ ಹೋಗ್ತೀವಾ ಇಲ್ವಾ, ಟೈಮ್ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಹೋಗಿ ತೊಗೊಂಡು ಬಂದಿದ್ದೀನಿ. ಸೊ ಪಾಪನ ಇಟ್ಕೊಂಡು ನಾನು ಎಲ್ಲಿ ತೊಗೊಂಡೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಹೇಳೋದಕ್ಕಾಗಲಿಲ್ಲ. ಸೊ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅಫ್ಕೋರ್ಸ್ ನಿಮಗೆ ನನ್ನ ತಮ್ನೈಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಋತ್ವಿಕ್ಗೋಸ್ಕರ ಆ್ಯಕ್ಚುಲಿ ಏನು ತಂದೆ ಮಗನೆ? ಏನು ಅಲ್ಲಿ ಹೇಳು, ಏನು ಅಲ್ಲಿ ಹೇಳು, ಅವ್ರಿಗೆ ಅವ್ರು ಈಸ್ಕೊಡ್ತಾರೆ, ಹೇಳು ಏನು? ಅಕ್ಕ ಕೊಡ್ತಿಲ್ವ ನಿಂದು? ಸೊ ನಿನ್ಗೆ ಏನು ತಂದೆ ಮಗನೆ ನನ್ನ ಅಮ್ಮ? ನಿನ್ನ ಚೈನ್ ಎಲ್ಲಿ? ಇಲ್ಲಿ ನಿನ್ನ ಚೈನ್ ಎಲ್ಲಿ ತೋರ್ಸು. ಇಲ್ಲ ನಿನ್ನ ಚೈನು ಎಲ್ಲಾಯ್ತು? ಆಗ್ಲೇ ಹಾಕಿದ್ನಲ್ಲ ಎಲ್ಲ. ಅದೇ ನಿನ್ನ ಚೈನು. ಅದೆಲ್ಲ ನಿಂದೆಲ್ಲ. ಯಾರು ಕೊಡಿಸಿದ್ದು ನಿನ್ಗೆ? ಯಾರು ಕೊಡಿಸಿದ್ದು ಚೈನು? ಹೇಳು, ಯಾರು ಕೊಡಿಸಿದ್ದು ನಿಂಗೆ ಚೈನು? ಅಲ್ಲಿ ಹೇಳ್ಬೇಕು, ಇಲ್ಲಾಂದ್ರೆ ಬ್ಯಾಡ್ ಬಾಯ್ ಅಂತ. ನಿಂಗೆ ಗುಡ್ಡ ಬೇಡ ಮತ್ತೆ ಹೇಳು, ಯಾರು ಕೊಡಿಸಿದ್ದು? ಯಾರು ಕೊಡಿಸಿದ್ರು ನಿಂಗೆ ಚೈನ್? ಹೇಳು. ದೋ ಇನ್ನೊಂದ್ಸತಿ ಹೇಳು, ಯಾರು ಕೊಡಿಸಿದ್ದು? ಅಲ್ಲಿ ಹೇಳ್ಬೇಕು, ಚಾಕಿ ಕೊಡ್ತೀನಿ, ಹೇಳು ಯಾರು ಕೊಡಿಸಿದ್ದು ನಿಂಗೆ? ದೋ ಗೈಸ್, ಆ್ಯಕ್ಚುಲಿ ಅವ್ನು ಹೇಳ್ತಾ ಇರೋದು ದೋ ಅಂದರೆ ದೊಡ್ಡಮ್ಮ ಅಂತ. ಸೊ ದೊಡ್ಡಮ್ಮಂದಿರು ಇಬ್ಬರೂ ಸೇರಿಸಿ ಗೃಹ ಪ್ರವೇಶಕ್ಕೆ ಮತ್ತು ಇನ್ನೇನು ಅಂತಾರೆ ನಾಮಕರಣಕ್ಕೆ ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ. ಬಟ್ ಗೃಹ ಪ್ರವೇಶದ ಗಿಫ್ಟ್ ಇನ್ನೂ ಪೆಂಡಿಂಗ್ ಇದೆ. ಆ್ಯಕ್ಚುಲಿ ಇವಾಗ ಕೊಟ್ಟಿರೋದು ಋತ್ವಿಕ್ಗೆ ನಾಮಕರಣಕ್ಕೆ. ಇಬ್ಬರು ಅಕ್ಕಂದಿರು ಸೇರಿ ಆ್ಯಕ್ಚುಲಿ ಕೊಟ್ಟಿರೋಂಥದ್ದು. ಸೊ ಬನ್ನಿ, ಏನು ಕೊಟ್ಟಿದ್ದಾರೆ, ಏನು ಚೈನು, ಯಾವ ಡಿಸೈನು, ಎಷ್ಟು ಗ್ರಾಮಲ್ಲಿದೆ, ಎಲ್ಲಿ ತೊಗೊಂಡಿದ್ದು ಅನ್ನೋದನ್ನು ಕಂಪ್ಲೀಟ್ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಅದಕ್ಕೂ ಮುಂಚೆ ನಮ್ಮನೇಲಿ ಮಕ್ಕಳು ಎಲ್ಲ ಚೌಕಾಬಾರ ಆಡ್ತಿದ್ರೆ, ಇನ್ನು ನಮ್ಮ ಅಮ್ಮನೂ ನೋಡಿ ಹೆಂಗೆ ಚೌಕಾಬಾರ ಆಡ್ತಾ ಇದ್ದಾರೆ ಅಂತ. ಎಲ್ಲರೂ ಇಲ್ಲಿ ಚೌಕಾಬಾರ ಆಡ್ತಾ ಇದ್ದಾರೆ ನೋಡಿ. ಯಾರ್ಯಾರು ಏನೇನು ಚೌಕಾಬಾರ ಹೆಂಗೆ ಆಡ್ತಾ ಇದ್ದಾರೆ ಅಂತ ನೋಡ್ತಾ ಇರಿ. ಅಜ್ಜಿ ಆ್ಯಕ್ಚುಲಿ ಮೊಮ್ಮಕ್ಕಳ ಜೊತೆ ಸೇರಿಕೊಂಡು ರಜಾ ಬಂದರೆ ತಲೆ ನೋವು ಗಾಯಿಸ್ತಾ ಮನೇಲಿ. ಇವರಿಬ್ಬರು ಫ್ರಿಜ್ಜಲ್ಲಿ ಇರೋ ಬರೋದೆಲ್ಲ ತೊಗೊಂಡು ತಿಂತಿದ್ದಾರೆ. ಇನ್ನು ಅವಳು ಅಲ್ಲೂ ಒಂದು ಅಲ್ಲಾಡ್ತಾ ಇಲ್ಲ, ಮುರಿಯೆಲ್ಲ ತೋರಿಸ್ತೀನಿ ಬಾಯಿಲಿ. ಅವಳು ಅಲ್ಲೊಂದು ಅಲ್ಲಾಡ್ತಾ ಇದೆಯಂತೆ. ಬೆಳಗ್ಗೆಯಿಂದ ಅವಳೇ ಕಿತ್ಕೊಳಕ್ ಟ್ರೈ ಮಾಡ್ತಿದ್ದಾಳೆ, ಇನ್ನೂ ಆಗ್ತಿಲ್ಲ. ಬಾರೆ ಹಿಂಗೆ ಅಂತೀನಿ, ಬಾ. ಹೋಗಿ ಕತ್ತೆಕಾಯಿ, ಹೋಗಿ ಕತ್ತೆಕಾಯಿ. ಇನ್ನು ನನ್ನ ಮಗಳು ತಿನ್ನೋದು, ಅಷ್ಟೊಂದು ಕಡೆ ಹೋಗೋದು. ಈ ಕುಳ್ಳ ನೋಡಿ, ಬಾಯಲ್ಲಿ ಚಾಕ್ಲೇಟ್ ತೋರಿಸು. ಚಾಕ್ಲೇಟ್ ಇಟ್ಕೊಂಡಿದ್ದಾನೆ, ಆವಾಗವಾಗ ಹೊಟ್ಟೆ ನೋವು ಅಂತಾನೆ. ಇವ್ರು 3 ಜನ ನೋಡಿ ಚೌಕಾಬಾರ. ಯಾರು ಗೆದ್ರೆ ಏನು ದುಡ್ಡಿಗ? ಸುಮ್ಮನೆನಾ? ಈ ರೀತಿ ಚೌಕಾಬಾರ ಆಡ್ತಾ ಇದ್ದಾರೆ ಗೈಸ್. ಇವ್ನು ನೋಡಿ ಇಲ್ಲಿ ಹೆಂಗ ಆಡ್ತಾ ಇದ್ದಾನೆ. ಅವ್ನು ಚಾಕ್ಲೇಟ್ ತಿಂತಿದ್ದೀನಿ ಅಂತ ಸೈಲೆಂಟ್ ಆಗಿರತ್ತೆ. ಜೋ ತೋರ್ಸೋನು ಅಲ್ಲಿ ನೋಡು. ಕ್ಯಾಶ್ ಇಟ್ಬಿಟ್ಟಾಡ್ರೆ ತೇಜಸ್ 10 ರೂಪಾಯಿ. ಇಲ್ಲಿ ನೋಡಿ, ನಮ್ಮ ಅಮ್ಮ 10 ರೂಪಾಯಿ ಹುಡುಕ್ತಾವ್ರೆ. ನಿಂದೆಲೆ ನೋಡೋಣ ಯಾರು ಗೆಲ್ತಾರೆ ಅಂತ. 30 ರೂಪಾಯಿ ಒಟ್ಟಿಗೆ 3 ಜನದ್ದು. ಅಭಿ ಕ್ಯಾಶ್ ಇಟ್ಕೋ ಅಭಿ ನೀನು. ಹಾಂ ಗೆದ್ದಾಗ ಕೊಡು. ಯಾರು ಗೆಲ್ತಾರೋ ಅವ್ರಿಗೆ ಕರೆಕ್ಟಾಗಿ ನಿಯತ್ತಾಗಿ ಕೊಡಬೇಕು, ಓಕೆನಾ? ಬನ್ನಿ ಸಾರ್, ಬನ್ನಿ ಸಾರ್. ಗೈಸ್, ಇವಂದು ಅಂತ ಇವಂದು ಏನಾದರೂ ಒಂದು ಸ್ಟಾರ್ಟ್ ಆಗಿಬಿಟ್ರೆ ಸಾಕು, ಹಠ ಜಾಸ್ತಿ ಮಾಡ್ಕೊಂಬರ್ತಾನೆ. ಮತ್ತು ಅವಂದು ಅನ್ನೋದನ್ನು ಬೇರೆ ಯಾರು ಮುಟ್ಟಬಾರ್ದು.
ಇನ್ನು ಮನೇಲೆಲ್ಲ ಮೊಮ್ಮಕ್ಕಳು ಯಾವ್ಯಾವ ಥರ ಆಡ್ತಿದ್ದಾರೆ ಏನು ಅನ್ನೋದನ್ನ ನೋಡ್ಸಿದ್ದೀನಿ. ಸ್ವಲ್ಪ ತೋರಿಸು ನೋಡಿ. ಏನು ಹೇಳಿ ಇದೆಲ್ಲ ಇಲ್ಲಿ ಚೈನ್ ತೋರಿಸೋಣ ನಿಂದು. ಇಟ್ಕೋ ಇಟ್ಕೋ ಹಿಂಗೆ ತೋರಿಸು. ಯಾರ್ದಿದು? ಹಾಂ ಯಾರಿಗೆ ಕೊಡಿಸಿದ್ದು? ಅಮ್ಮಲ್ಲ ದೋ ಯಾರು? ಚೈನ್ ಯಾರು ಕೊಡಿಸಿದ್ದು? ದೋ ಯಾರ್ದಿದು? ಬಿಚ್ತೀನಿ. ಇದು ಯಾರ್ದೇಳು? ಪಾಪುದು. ಯಾರ್ದು? ನೀನು ಪಾಪುನಾ? ಪಾಪು ಇವಂದಂತೆ ಗೈಸ್. ಅವ್ನು ಪಾಪು ಅಂತೆ. ಪಾಪು ತೋರಿಸು. ಅವ್ರಿಗೆ ತೋರಿಸಿದ್ದು ಋತ್ವಿಕ್ದೋನು. ತೋರಿಸು. ತೋರ್ಸು ಡಿಸೈನ್ ಇದು ಹೆಂಗಿದೆ? ಹಾಂ ಕೊಡಿ. ಮುಚ್ಚುದು ಮುಚ್ಚಿಬಿಡೋಣ. ಹಾಂ ಬಿಚ್ಚಲಾ? ಹಾಂ ಸೊ ಕ್ಯಾಪ್ ಆಮೇಲೆ ಮಾತಾಡಬಾರ್ದು. ಇಲ್ಲಿ ಕೂತ್ಕೊಂಡಿರ್ಬೇಕು. ಹಾಂ ಇಟ್ಕೊಂಡಿರು. ಮಾತಾಡಬಾರ್ದು ಆಯಿತಾ? ಸೊ ಗೈಸ್ ಎಲ್ಲಿ ತಂದಿದ್ದು ಏನು ಅಂತ ಇಲ್ಲೇ ಇದೆ ನೋಡ್ತಾ ಇರ್ಬೋದು. ಸಾಗರ್ ಜುವೆಲ್ಸ್. ಸೊ 12th ಕ್ಲಾಸ್ ಮಹಾಲಕ್ಷ್ಮಿ ಲೇಔಟ್. ಆ ಮೊಬೈಲ್ ನಂಬರು ಎಲ್ಲ ಇಲ್ಲೇ ಇದೆ. ಸೊ ಹತ್ತಿರದಿಂದ ತೋರಿಸ್ತೀನಿ, ನೋಡ್ಕೋಬೋದು. ಉಲ್ಟಾ ಕಾಣಿಸುತ್ತೆ ಅನಿಸುತ್ತೆ. ಮೇ ಬಿ ನಾನೇ ಉಲ್ಟಾ ತೋರಿಸ್ತೀನಿ, ನೋಡೋಣ ಗೊತ್ತಾಗತ್ತಾ ಅಂತ. ಇಲ್ಲ, ಅದು ಉಲ್ಟಾ ಕಾಣುತ್ತೆ. ಸೊ ಗೈಸ್ ಇದೆ ಋತ್ವಿಕ್ಗೋಸ್ಕರ ತಂದಿರೋ ಗೋಲ್ಡ್ ಚೈನ್ ಇದು. ಸೊ ಹೆಂಗಿದೆ ಏನು ಎಷ್ಟು ಗ್ರಾಮು ಅನ್ನೋದನ್ನು ಕಮೆಂಟ್ ಮಾಡಿ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ಬಂದು ತುಳಸಿ ಡಿಸೈನ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಈ ಡಿಸೈನ್ ಬಂದು ಅಂಗಡಿಯವರೇ ಸಜೆಸ್ಟ್ ಮಾಡಿದ್ದು, ಕಟ್ಟಾಗಲ್ಲ ಅಂತ. ಬಟ್ ಹೆಂಗೆ ಬರುತ್ತೋ ಏನು ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಲೆಂತ್ ಆಗಿರಲಿ ಅಂತ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಇದು ಪದೇ ಪದೇ ಮಾಡಿಸೋದಕ್ಕಾಗಲ್ಲ, ಮಕ್ಳಿಗೋಸ್ಕರ ಅಂದ್ರೂ ಕೂಡ. ಈಗ ಇದು ಸಿಂಪಲ್ ಸುಮ್ಮನೆ ಮಗನೇ. ಈಗ ಸಿಂಪಲ್ಲಾಗಿ ಒಂದು ಸ್ವಲ್ಪ ಕಡಿಮೆಲಿ ಮಾಡಿಸಿದ್ರು ಅಷ್ಟೇ. ಮತ್ತೆ ಪದೇ ಪದೇ ನಾವು ಕೂಡ ಹೋಗಿ ಎಲ್ಲ ಮಾಡಿಸೋದಕ್ಕೆಲ್ಲ ಹಾಕ್ತಾರಲ್ಲ, ಕಟ್ಟಾಗ್ಬಿಡುತ್ತೆ ಏನು ಅಂತ. ಈಗಿರೋ ಗೋಲ್ಡ್ ರೇಟಲ್ಲಿ ಇದೆಲ್ಲ ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಬಟ್ ನಾನು ತೊಗೊಂಡಿಲ್ಲ. ನೀವು ಅನ್ಬೋದು, ಅಕ್ಕ ಒಂದು ವ್ಲಾಗ್ ಮಾಡಿದ್ರಿ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಅಂತ, ಮತ್ತೆ ಯಾಕೆ ಪರ್ಚೇಸ್ ಮಾಡ್ತಿದ್ದೀರಾ ಅಂತ. ಸೊ ಗೈಸ್ ಇದು ನಿಜವಾಗ್ಲೂ ನಾನು ತೊಗೊಂಡಿದ್ದಂಥದ್ದಲ್ಲ. ಅಕ್ಕ ಋತ್ವಿಕ್ಗೋಸ್ಕರ ಇಬ್ಬರು ಅಕ್ಕಂದಿರು. ಸೊ ಅವರು ಸೇರಿ ಋತ್ವಿಕ್ ನಾಮಕರಣ ನಾವು ಮಾಡಿಲ್ಲ ಆ್ಯಕ್ಚುಲಿ. ಗೃಹ ಪ್ರವೇಶದಲ್ಲೇ ನಾನು ಅವನಿಗೆ ಹೆಸರು ಹಂಗೆ ಇಡಿಸ್ಬಿಡೋಣ ಅಂತೇಳಿ ಇಡಿಸಿದ್ದೆ. ಬಟ್ ಕಾರ್ಡಲ್ಲಿ, ಗೃಹ ಪ್ರವೇಶದ ಕಾರ್ಡಲ್ಲಿ ಅವತ್ತಿನ ದಿನ ಅವನ ರಾಶಿಗೆ ಅದ್ರಲ್ಲಿ ಬರಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ಅವತ್ತು ನಾನು ಅವನದು ನಾಮಕರಣನು ಅಂತಲೂ ಮೆನ್ಷನ್ ಮಾಡಿಸಿರ್ಲಿಲ್ಲ ಅದರಲ್ಲಿ. ಮನೆ ಗೃಹ ಪ್ರವೇಶದ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅವನ ಕೈಯಲ್ಲಿ ನಾನು ಹೇಳಿಸಿದ್ದು, ಕಿವಿಯಲ್ಲೇ ಹೇಳಿಸಿದ್ರು. ಅದೇನೋ ಒಂದು ಪೂಜೆ ಮಾಡಿಬಿಟ್ಟು ಋತ್ವಿಕ್ ಅಂತ ಹೇಳಿ 3 ಸತಿ ಹೇಳಿಸಿದ್ರು. ಅದಾದಮೇಲೆ ಮನೆ ದೇವ್ರಿಗೂ ಕೂಡ ಹೋಗಿ ಬರಲೇಬೇಕು ಅಂತ ಹೇಳಿದರು. ಬಟ್ ನಾನು ಇನ್ನೂ ಹೋಗಿಲ್ಲ. ಮನೆ ದೇವ್ರಿಗೆ ಹೋಗಿ ಒಂದ್ಸಲಿ ಮಡ್ಲಕ್ಕಿ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿಗೂ ಕೂಡ ಇನ್ನೂ ಹೋಗಿಲ್ಲ, ಹೋಗಬೇಕು ನಾನು. ಇಲ್ಲಿಗೆ ಬಂದಿದ್ದೀನಲ್ಲ ಬೆಂಗಳೂರಲ್ಲಿ, ಅಕ್ಕಂದಿರು ಇನ್ನೇನು ಇಲ್ಲೇ ಇದ್ದಾಳಲ್ಲ ಅಂತ ಹೇಳಿ ನಿನ್ನೆ ನೈಟ್ ಹೋಗಿ ತೊಗೊಂಬಂದು ಕೊಟ್ಟು ಹೋಗಿದ್ದಾರೆ. ಆಮೇಲೆ ಇದು ಆ್ಯಕ್ಚುಲಿ ಯಾವುದೇ ಫಸ್ಟೇ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೆಲ್ಲ ಏನಿಲ್ಲ. ನೀನು ಮಾತಾಡಿದ್ರೆ ನಾನು ಹಿಂಗೆ ಮಾಡೋಕ್ಕಾಗುತ್ತೆ? ಮಾತಾಡಬಾರ್ದು. ಸೊ ಅಲ್ಲಿ ಇದ್ದಿದ್ದ ಡಿಸೈನಲ್ಲಿ ಸೆಲೆಕ್ಟ್ ಮಾಡಿದ್ದು. ಅಂದರೆ ಇದು ನಾವು ರೆಗ್ಯುಲರಾಗಿ ಅವ್ರ ಹತ್ರನೇ ತೊಗೊಳೋದು. ಸೊ ಅವ್ರ ಹತ್ರ ಎಲ್ಲ ಹೇಳಲ್ಲ. ಸಾಗರ್ ಜುವೆಲ್ಸ್ ಅಂತಲೇ ತೊಗೊಳೋದು ನಾನು ಹೇಳಿದ್ದೆ. ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಾ ಇದ್ದೀರಾ, ಅಕ್ಕ ಹಾಸನಲ್ಲಿ SRS ಜುವೆಲ್ಸಲ್ಲಿ ತೊಗೊಳ್ಳಿ ಅಂತ. ನಿಜವಾಗ್ಲೂ ನಾನು ತೊಗೊಂಡಾಗ ನಾನು ಹೋಗಿ ತೊಗೊಳ್ತೀನಿ. ಈಗ ಜೂನಲ್ಲಿ ನನ್ನ ಬರ್ತಡೇ ಇದೆ. ಸಾಧ್ಯ ಆದರೆ ನಾನು ಜೂನಲ್ಲಿ ನನ್ನ ಬರ್ತಡೆಗೆ ಬ್ರೇಸ್ಲೆಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ SRS ಜುವೆಲ್ಸಲ್ಲೇ ತೊಗೊಳ್ತೀನಿ. ಆಮೇಲೆ ಬೈಕೋಬಾರ್ದು, ನಾವು ಎಷ್ಟು ಹೇಳಿದ್ರೂ ಕೂಡ ಇವ್ರು ಇಲ್ಲೇ ತೊಗೊತಾರೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಬೇಜಾರು ಮಾಡ್ಕೊಂಬಾರ್ದಲ್ಲ. ಹಾಗಾಗಿ ಇದು ಅಕ್ಕ ಕೊಟ್ಟಿರೋವಂಥ ಡಿಸೈನು. ಸೊ ನೋಡ್ತಿರ್ಬೋದು. ಇದು ಲೆಂತ್ ಎಷ್ಟಿದೆ ಅಂತ ನಾನು ಹೇಳ್ಬಿಡ್ತೀನಿ. 20 ಇಂಚಸ್ ಲೆಂತ್ ಇದೆ ಇದು.
ಇದು ಈಗ ನಾನು ಏನು ಚೈನ್ ಹಾಕ್ಕೊಂಡಿದ್ದೀನಲ್ವಾ ಅದಕ್ಕಿಂತ ಒಂದು 2 ಇಂಚಷ್ಟು ಉದ್ದನೇ ಇದೆ ನೋಡ್ತಿರ್ಬೋದು. ಅದು ವಿತ್ ಡಾಲರ್ ಇಲ್ಲಿ ಬರುತ್ತೆ, ಇದು ವಿತ್ ಡಾಲರ್ ಹಾಕಿದ್ರೆ ಇಲ್ಲಿಗೆ ಬರುತ್ತೆ. ಇದು ಇನ್ನೂ ಒಂದು ಸ್ವಲ್ಪ ಲೆಂತ್ ಚೆನ್ನಾಗಿದೆ. ಸೊ ಡಿಸೈನ್ ಕೂಡ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ದೊಡ್ಡವನಾದ್ರೂ ಒಂದೇ ತೊಗೊಂಬಿಡೋಣ, ಮತ್ತು ಪದೇ ಪದೇ ತೊಗೊಳೋದಕ್ಕಾಗಲ್ಲ ಅಂಥೇಳಿ ಈ ಥರ ಚೈನ್ ಮಾಡಿಸಿದ್ದಾರೆ. ಇದಿರೋದು ಬಂದು ಯಾರಾದರೂ ಗೆಸ್ ಮಾಡಿ ನೋಡೋಣ ಎಷ್ಟಿದೆ ಏನು ಅಂತ. ಗೈಸ್ ಇದು ನೀವು ನಂಬಲ್ಲ, ಲೈಟ್ ವೆಯ್ಟ್ ಥರ ಕಾಣಿಸೋದೆ, ಮತ್ತು ಇದು ಅಷ್ಟು ಗ್ರಾಮ್ ಇದೆ ಅಂತಲೂ ಕೂಡ ನೀವು ಅಂದ್ಕೊಳ್ಳೋದೇ ನಂಬೋದೇ ಇಲ್ಲ, ಅಷ್ಟು ಇದೆ. ಇದು ನೋಡೋದಕ್ಕೆ ಸ್ವಲ್ಪ ಟೊಳ್ಳು ಅನ್ನೋ ಥರ ಕಾಣಿಸುತ್ತೆ, ಬಟ್ ಇದು ನಿಜವಾಗ್ಲೂ ಟೊಳ್ಳು ಅನ್ನೋಷ್ಟು ವೆಯ್ಟಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಹಂಗೆ ಅನಿಸುತ್ತೆ. ಬಟ್ ಡಿಸೈನ್ ನೋಡಿದ್ರೆ ಗಟ್ಟಿ ಇದೆ, ನೋಡ್ತಿರ್ಬೋದು, ಎಲ್ಲೂ ಗ್ಯಾಪ್ ಇಲ್ಲ. ಇದು ಡಿಸೈನ್ ಟೊಳ್ಳಿರೋದಾದರೆ ಇಲ್ಲೆಲ್ಲ ಗ್ಯಾಪ್ ಬರುತ್ತೆ, ಕಟ್ಟಾಗಿಬಿಡುತ್ತೆ. ಸೊ ಇದು ಆ ಥರ ಇಲ್ಲ. ಇದಕ್ಕೊಂದು $6 ಅಂತ ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ತಕ್ಕೊಟ್ಟಿಲ್ಲ. ಆಮೇಲೆ ನಾನು ಹಾಕ್ಕೊಂಡಿರೋದು ಡಿಸೈನ್ 6 ಅಂತಲೇ ಇದೆ ನೋಡಿ. ಇದು ಬಂದು ಈ ಥರ ಎಲೆ ಶೇಪಲ್ಲಿದೆ 6 ಅಂತ. ಇದು ರಿತಿಕ್ಷಾ ಹುಟ್ಟಿದಾಗ ತೊಗೊಂಡಿದ್ದು ನಾನು. 6 ಅಂದರೆ ರಿತಿಕ್ಷಾ ಅಂತ. ಈಗ ಋತ್ವಿಕ್ ಅಂತ ಇದು ಹಾರ್ಟ್ ಶೇಪಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಹಾಕ್ಕೊಳ್ತೀನಿ. ಇದಿರೋದು ಬಂದಾಗ 25 ಗ್ರಾಮ್ಸು ತೊಗೊಂಡಿರೋದು. ಇವಾಗ ಎಲ್ಲ ಸೇರಿ 1 ಗ್ರಾಮಿಗೆ ಎಷ್ಟು ಬಂತು ಅಂದರೆ ಹೇಳಿದ್ರೆ ಇದು 916 ಕ್ಯಾರೆಕ್ಟರ್ ಗೋಲ್ಡು, 22 ಕ್ಯಾರೆಕ್ಟರ್ ಗೋಲ್ಡು. 916ಅಲ್ಲಿ 25 ಗ್ರಾಮ್ಸು 1 ಗ್ರಾಮ್ಗೆ ಬಂದು 15,200 ರೂಪಾಯಿ ಬಿದ್ದಿದೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಏನು ಅಂತ. ಅಂದರೆ ಅಕ್ಕ ನನಗೆ ಒಂದು 15,000 ಗ್ರಾಮು ಅಂತ ಹೇಳಿದ್ದಾಳೆ, ಬಟ್ ನಾನು ಯಾವುದೇ ರೀತಿ ಬಿಲ್ಲು ನೋಡಿಲ್ಲ, ಏನು ನೋಡಿಲ್ಲ. ಒಟ್ಟು ಎಷ್ಟಾಯಿತು ಏನು ಅನ್ನೋದನ್ನು ನಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು ಅಷ್ಟೇ ಗೈಸ್. ಸೊ ಇದು ಬಂದು ನಾನು ಆಗಲೇ ಹೇಳ್ದಂಗೆ ನಾನು ಮೊಬೈಲಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ಇದು 15 ಗ್ರಾಮ್ ಇದೆ, 15,000 ಗ್ರಾಮ್ಗೆ 25 ಗ್ರಾಮ್ಗೆ ಎಷ್ಟಾಯಿತು ಅಂತ ಹೇಳಿದ್ರೆ 1 ಗ್ರಾಮ್ 15,000, 25 ಗ್ರಾಮ್ಗೆ 3,75,000 ರೂಪಾಯಿ ಆಗಿದೆ. ಇದು ನೋಡ್ತಿರ್ಬೋದು. ಬಾರು ಕುಳ್ಳ. ಸೊ ನನಗಂತೂ ಆಲ್ಮೋಸ್ಟ್ ಎಲ್ಲರಿಗೂ ಹೆಂಗೆ ಸಿಕ್ಕಿದಾರೋ ಏನೋ ಗೊತ್ತಿಲ್ಲ ಗೈಸ್. ನನಗಂತೂ ಎಲ್ಲ ಥರದ್ದು ಸಪೋರ್ಟ್ ಮಾಡೋದರ ಅಕ್ಕ ತಂಗಿದಿರು ಅಥವಾ ಭಾವಂದಿರು ಸಿಕ್ಕಿದ್ದಾರೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಮತ್ತು ಖುಷಿಯಿಂದನೂ ಹೇಳೋಕ್ಕೆ ಒಂಥರ ಅಪ್ರಿಷಿಯೇಷನ್ ಆಗುತ್ತೆ ನನಗೆ. ತುಂಬ ಜನ ಅಂತಿರ್ತಾರೆ ನನಗೆ ಬ್ಲಾಗ್ ನೋಡಿದಾಗಲಿ ಅಥವಾ ನಮ್ಮನೆಗೆ ಯಾರಾದರೂ ಬಂದಿರೋರಾಗಲಿ, ನಾವೆಲ್ಲಾದರೂ ಹೊರಗಡೆ ಹೋದಾಗಲಿ ಎಲ್ಲಾದರೂ ಸಿಕ್ಕಿದ್ರೆ ಅವ್ರು ಹೇಳ್ತಾ ಇರ್ತಾರೆ, ನೀವೆಲ್ಲರೂ ಎಷ್ಟು ಚೆನ್ನಾಗಿರ್ತೀರಾ, ನೀವೆಲ್ಲರೂ ಒಂದೇ ಥರ ಇರ್ತೀರಾ, ನೀವೆಲ್ಲ ಕೆಲಸನೂ ಅಷ್ಟೇ, ಒಬ್ರು ಒಂದು ಕೆಲಸ ಅಂದರೆ ಇನ್ನೊಬ್ರು ಒಂದು ಕೆಲಸ ಈ ಥರ ಶೇರ್ ಮಾಡ್ಕೊತೀರಾ. ಈ ಥರ ಎಲ್ಲ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ನಮ್ಮ ಮನೆಗಳಲ್ಲೆಲ್ಲ ಈ ಥರ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇವಾಗ ಇನ್ನು ಕೆಲವ್ರು ಅಂದ್ಕೊಳ್ತಾ ಇರ್ತಾರೆ ಎಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಡ್ತಾ ಇರ್ತಾರೆ, ನೀನು ಪುಣ್ಯ ಮಾಡಿದ್ಯಾ ಹಂಗೆ ಹಿಂಗೆ ಅಂತ. ನಾನೇ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನೋ ಅಥವಾ ದೇವರೇ ನನ್ನ ಹಣೆ ಬರದಲ್ಲಿ ಈ ಥರದವ್ರು ಇರಲಿ ಅಂತ ಹಾಕಿದ್ದಾನೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮನೆ ಫ್ಯಾಮಿಲಿಯಲ್ಲಂತೂ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲದರಲ್ಲೂ ಅಷ್ಟೇ. ಇದೇ ಅಂತಲ್ಲ, ನಾವೇನಾದರೂ ತೊಗೊಳ್ತೀವಿ ಅಂದ್ರೂ ಕೂಡ ಹೆಲ್ಪ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾವು 4 ಜನ ಯಾವ ಥರ ಅಂದರೆ, ಈಗ ಸಪೋಸ್ ಅಕ್ಕ ಏನಾದರೂ ಒಡವೆ ಮಾಡಿಸ್ಕೊತಾ ಇದ್ದಾಳೆ ಅಂದರೆ ನನ್ನ ಹತ್ರ ಇರೋ ದುಡ್ಡನ್ನ ಅಕ್ಕಂಗೆ ಶೇರ್ ಮಾಡ್ತೀನಿ, ಅವಳು ತೊಗೊಳ್ಳಿ ಅಂತ. ನಾನೇನಾದರೂ ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಅವಳ ಹತ್ರ ಇರೋ ದುಡ್ಡನ್ನ ನನಗೆ ಶೇರ್ ಮಾಡ್ತಾಳೆ. ನಮ್ಗೆ ಯಾವಾಗ ಆಗುತ್ತೋ ಆವಾಗ ನಾವು ತೀರಿಸ್ಕೊಳ್ತೀವಿ. ಈ ಥರ ಒಂದು ಅಡ್ಜಸ್ಟ್ಮೆಂಟಲ್ಲೇ ಎಲ್ಲ ಒಡವೆನೂ ಕೂಡ ನಾವು ಮಾಡಿಸ್ಕೊಳಕ್ಕಾಗೋದು. ಸೊ ಫೈನಲಿ ಗೋಲ್ಡ್ ಚೈನ್ನ ಋತ್ವಿಕ್ಗೋಸ್ಕರ ಅಕ್ಕಂದಿರು ಕೊಡಿಸಿದ್ದಾರೆ. ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ. ಚೈನ್ ಇದು ಹೆಂಗಿದೆ ಮಗನೇ, ಬೈಲೆ ನಿನ್ಗೊಂದ್ಸಲಿ ಹಾಕಿ ತೋರ್ಸೋಣ. ದೋದೋ ಯಾರು ಕೊಡಿಸಿದ್ದು ಹೇಳು? ಹಾಂ ಹೇಳು, ದೋದೋ ಕೊಡಿಸಿದ್ದು ಅವನು ಹೇಳು. ಹಾಕಿದ್ದೀನಲ್ವಾ, ಇರು. ಹಾಂ ಯಾರು ಕೊಡಿಸಿದ್ದು ಮಗನೇ ನಿಂಗೆ? ನೀಟಾಗಿ ಹೇಳು. ದೋದೋ ಅನು. ಚೆನ್ನಾಗಿದ್ಯಾ ಅನು ಹೇಳು. ಚೆನ್ನಾಗಿದ್ಯಾ ಅನು. ಸೂಪರ್ ಅನು. ಅದು ಬಿಡು, ಸೂಪರ್. ಇದು ಕೊಡಿಲ್ಲ, ಹಾಗೆ ಹೇಳು. ಹಾಂ ಹೇಳು, ಸೂಪರ್. ಹಾಂ ಥ್ಯಾಂಕ್ ಯು ಅನು. ಥ್ಯಾಂಕ್ ಯು. ಹಿಂಗೆ ಮಾಡು. ಥ್ಯಾಂಕ್ ಯು. ದೋದಕ್ಕೆ ಫ್ಲೈಂಗ್ ಕಿಸ್ ಕೊಟ್ಬಿಡು. ಯಾರು ದೋದಕ್ಕೆ ಫ್ಲೈಂಗ್ ಕಿಸ್ ಕೊಡು. ಇಲ್ಲಿ ಮೊಬೈಲಲ್ಲೇ ಕೊಡು ದೋದೋಗೆ. ದೋದೋ ಇಲ್ಲೋ ಅಲ್ಲಿ ಗೈಸ್, ಅವನಿಗೆ ಅವ್ರ ದೊಡ್ಡಮ್ಮ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಋತ್ವಿಕ್ದು ನಾಮಕರಣದ್ದು ಚೈನ್ ಹೆಂಗಿದೆ ಕಮೆಂಟ್ ಮಾಡಿ. ಅಭಿ ಚೆನ್ನಾಗಿದೆಯಾ ಅಭಿ?
ಅಬಿಗೆ ಹೇಳಿ, ಯಾರು ಕೊಡಿಸಿದ್ದು? ಇದು ನಂದು, ಇದು ನಿಂದು. ಸೊ ಬಾಯ್ ಮಾಡಿಬಿಡು. ಥ್ಯಾಂಕ್ ಯು ಭಾಗ್ಯಕ್ಕ, ಥ್ಯಾಂಕ್ ಯು ಗಿರ್ಜಕ್ಕ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳಿಗೆಲ್ಲ ಸೇರಿಸಿ ಏನು ಚಾಲೆಂಜ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.